ಕಾಂಗ್ರೆಸ್ನಲ್ಲಿ ಹಲವು ಜನ ಸಚಿವರು ತಮ್ಮ ಮಕ್ಕಳಿಗೆ ಟಿಕೆಟ್ ಅನ್ನು ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದೇ ರೀತಿಯಾಗಿ ಬೆಳಗಾವಿ ಚಿಕ್ಕೋಡಿ ಅಂತ ನೋಡಿದಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ತಮ್ಮ ಪುತ್ರನಿಗೆ ಮೃಣಾಲ್ ಹೆಬ್ಬಾಳ್ಕರ್ಗೆ, ಮಗದೊಂದು ಕಡೆ ಸತೀಶ್ ಜಾರಕಿಹೊಳಿ ಕೂಡ ತಮ್ಮ ಮಗಳಿಗೆ ಟಿಕೆಟ್ ಕೊಡಿಸಿದ್ದು ಭರ್ಜರಿ ಪ್ರಚಾರದಲ್ಲಿ ತೊಡಗಿದ್ದಾರೆ ತಮ್ಮ ಮಕ್ಕಳನ್ನ ಗೆಲ್ಲಿಸಿಕೊಳ್ಳುವಲ್ಲಿ. ಬೆಳಗಾವಿ ಚಿಕ್ಕೋಡಿ ಲೋಕದಲ್ಲಿ ರಂಗೇರಿದ ಪಾಲಿಟಿಕ್ಸ್. ತಮ್ಮ ಮಕ್ಕಳ ಗೆಲುವಿಗಾಗಿ ಲಕ್ಷ್ಮಿ ಸತೀಶ್ ಕಸರತ್ತು, ಸ್ವಾಭಿಮಾನ ಸಮಾವೇಶ ನಡೆಸಿ ಬಿಜೆಪಿಗೆ ಲಕ್ಷ್ಮಿ ಟಾಂಗ್. ಬೆಳಗಾವಿಯಲ್ಲಿ ಅಭ್ಯರ್ಥಿಗಳ ಪ್ರಚಾರದ ಅಬ್ಬರ ಜೋರಾಗಿದೆ. ಪಂಚಮಸಾಲಿ ಸಮಾಜದ ಟ್ರಂಪ್ ಕಾರ್ಡ್ ಮೇಲೆ ಕಾಂಗ್ರೆಸ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಮತ ಯಾಚಿಸ್ತಾ ಇದ್ದಾರೆ. ಆದ್ರೆ ಅಸಲಿಗೆ ಅವರು ಪಂಚಮಸಾಲಿ ಸಮಾಜದವರಲ್ಲ, ಅವರು ಬಡಜಿಗ ಸಮಾಜದವರು ಅಂತ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಆರೋಪ ಮಾಡಿದ್ರು. ಇನ್ನು ನಿರಾಣಿ ಮಾತನಾಡಿದ್ದೇ ತಡ. ಇದಕ್ಕೆ ಪ್ರತ್ಯುತ್ತರವಾಗಿ ಬೆಳಗಾವಿಯಲ್ಲಿ ಸ್ವಾಭಿಮಾನಿ ಸಮಾವೇಶ ನಡೆಸಿ ಪಂಚಮಸಾಲಿ ಸಮಾಜದ ಸ್ವಾಮೀಜಿಗಳನ್ನ ಒಂದ್ ಕಡೆ ಸೇರಿಸಿ ನಿರಾಣಿ ಹಾಗೂ ಜಗದೀಶ್ ಶೆಟ್ಟರ್ಗೆ ಟಕ್ಕರ್ ಕೊಟ್ರು. ಲಕ್ಷ್ಮಿ ಹೊಟ್ಟಿಹೊಳಿ ಅವರು ಪಂಚಮಸಾಲಿ, ಅವ್ರ ಮದುವೆ ಆಗಿರುವಂಥದ್ದು ರವೀಂದ್ರ ಹೆಬ್ಬಾಳ್ಕರ್ ಅವ್ರನ್ನ, ಲಿಂಗಾಯತ್ ಬನಿಜ ಕಮ್ಯುನಿಟಿ. ಒಂದ್ಸಲ ಮದುವೆ ಆದ್ಮೇಲೆ ಗಂಡನ ಸರ್ನೇಮ್ ಬರ್ತದೆ, ಲಕ್ಷ್ಮಿ ಹೊಟ್ಟಿಹೊಳಿ ಹೋಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಆದರು. ವೀರಶೈವ ಲಿಂಗಾಯತ ಬನಿಜ ಕಮ್ಯುನಿಟಿ ಬಂತು. ಹೆಚ್ಚಿನ ಸಂಖ್ಯೆಯಲ್ಲಿ ಪಂಚಮಸಾಲಿಗಳು ಇರ್ತಾ ಇರೋದ್ರಿಂದ ಆ ವೋಟ್ ಬ್ಯಾಂಕ್ ಅನ್ನ ತಮ್ಮ ವಶ ಮಾಡ್ಕೊಳ್ಳೋದ್ರ ಸಲುವಾಗಿ ಅಪ್ಪಟ ಸುಳ್ಳನ್ನು ಹೇಳ್ತಾ ಇರುವಂಥವ್ರು ಯಾರಾದ್ರೂ ಇದ್ರೆ ಅದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅನ್ನೋದು ನಾನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದೆ. ಸೊ ಜನನೇ ಶುರು ಮಾಡಿದ್ದಾರೆ ಮನೆ ಮಗ ಅಂತ ಹೇಳಿ. ಸೊ ಮನೆ ಮಗ ವರ್ಸಸ್ ಹೊರಗಡೆಯವರು ಅಂತ ಆಗಿದೆ. ಬಹುಶಃ ಜಗದೀಶ್ ಶೆಟ್ಟರ್ ಸಾಹೇಬರಿಗೆ ಭ್ರಮ ನಿರಸೆ ಆಗಿದೆ. 6 ಬಾರಿ MLA ಆದಂಥವ್ರು, ವಿರೋಧ ಪಕ್ಷದ ನಾಯಕ ಆಗಿ ಕೆಲಸ ಮಾಡಿದಂಥವ್ರು, ರಾಜ್ಯದ ಅತ್ಯುನ್ನತ ಸ್ಥಾನ ಮುಖ್ಯಮಂತ್ರಿ ಕೂಡ ಆಗಿದ್ದಾರೆ. ಆದರೆ ನನಗೆ ಆಶ್ಚರ್ಯ ಅನಿಸುತ್ತೆ ಅವ್ರ ಇಂಥ ಹೇಳಿಕೆ, ಬಾಲಿಶ ಹೇಳಿಕೆ ಹಗಲ್ಗನಸು ಕಾಣ್ತಾ ಇದ್ದಾರೆ. ಬಹುಶಃ ಅವ್ರ ಪಕ್ಷದ ನಾಯಕರುಗಳು ಯತ್ನಾಳ್ ಅವ್ರು ಹೇಳ್ತಾ ಇದ್ದಾರಲ್ಲ, ರಾಜೀನಾಮೆ ಕೊಡುವಂಥ ಪ್ರಸಂಗ ಬರುತ್ತೆ ಅಂತ. ಸೊ BJPಯ ನಾಯಕರುಗಳೇ ರಾಜೀನಾಮೆ ಕೊಡುವಂಥ ಪ್ರಸಂಗ ಬರುತ್ತೆ. ಇತ್ತ ಚಿಕ್ಕೋಡಿಯಲ್ಲೂ ಕೂಡ ಲೋಕಾಕದನ ಜೋರಾಗಿದೆ. ಶತಾಯಗತಾಯ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಗೆಲ್ಸೋದಿಕ್ಕೆ ಪಣ ತೊಟ್ಟಿರುವಂತಹ ಸತೀಶ್ ಜಾರಕಿಹೊಳಿ ಪ್ರತಿಸ್ಪರ್ಧಿಯಾಗಿರುವಂತಹ ಅಣ್ಣಾ ಸಾಹೇಬ್ ಜೊಲ್ಲೆ ಹಾಗೂ ಅವರ ಕುಟುಂಬದ ಬಗ್ಗೆ ವೈಯಕ್ತಿಕ ಟೀಕೆ ಮಾಡದಂತೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಮನವಿ ಮಾಡಿದ್ದಾರೆ. ಇನ್ನು ಪುತ್ರಿ ಪ್ರಿಯಾಂಕಾ ನಾಮಪತ್ರ ಸಲ್ಲಿಕೆಯನ್ನ ಸರಳವಾಗಿ ಮಾಡೋದಿಕ್ಕೆ ಸಚಿವ ಸತೀಶ್ ತೀರ್ಮಾನಿಸಿದ್ದಾರೆ. ಪ್ರಿಯಾಂಕಾ ನಾಮಪತ್ರವನ್ನು ನಾವು ಚಿಕ್ಕೋಡಿಯಲ್ಲಿ ಸಲ್ಲಿಸಲಾಗ್ತದೆ. ಈ ಸಂದರ್ಭದಲ್ಲಿ ಕೆಲ ಪ್ರಮುಖರು, ಶಾಸಕರು, ಮಾಜಿ ಶಾಸಕರು ಮಾತ್ರ ನಾವು ಹೋಗಿ ಸಲ್ಲಿಸ್ತೇವೆ. ಅದಕ್ಕಾಗಿ ಯಾರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬಾರ್ದು. ಅನಾವಶ್ಯಕವಾಗಿ ತೊಂದರೆ ಆಗ್ತದೆ ನಮ್ಮ ಕಾರ್ಯಕರ್ತರಿಗೆ, ಸಾಮಾನ್ಯ ಮತದಾರರಿಗೆ. ಈ ಚುನಾವಣೆಯಲ್ಲಿ ನಮಗೆ ಪ್ರತಿಸ್ಪರ್ಧಿಯಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಸ್ಪರ್ಧೆ ಮಾಡಿದ್ದಾರೆ. ಮೊನ್ನೆ ಒಂದು ವಾಟ್ಸಪ್ದಲ್ಲಿ ಅವರ ವಿದೇಶಿ ಪ್ರವಾಸ ಮತ್ತು ಪ್ರಿಯಾಂಕಾ ಒಂದು ಫೋಟೋವನ್ನು ನಾನು ನೋಡಿದೆ. ಆ ರೀತಿ ಮುಂದೆ ಯಾರೇ ನಮ್ಮ ಕಾರ್ಯಕರ್ತರು ಪೋಸ್ಟ್ಗಳನ್ನು ಮಾಡಬಾರ್ದು. ಯಾಕಂದರೆ ಅದು ವೈಯಕ್ತಿಕ ವಿಚಾರ. ಅವರು ವಿದೇಶಕ್ಕೆ ಹೋಗೋದಾಗಲಿ ಅವರ ಲೈಫ್ದು ಅದು ವೈಯಕ್ತಿಕ ವಿಚಾರ. ಒಟ್ಟಾರೆ ಬೆಳಗಾವಿ ಚಿಕ್ಕೋಡಿ ಕಾಂಗ್ರೆಸ್ ಸಚಿವರಿಗೆ ಪ್ರತಿಷ್ಠೆಯ ವಿಚಾರವಾಗಿದೆ. ಇತ್ತ ಬೆಳಗಾವಿಯಲ್ಲಿ ಬಿಜೆಪಿ ಮತ್ತೆ ಗೆಲುವಿನ ನಗೆ ಬೀರೋದಕ್ಕೆ ಇನ್ನಿಲ್ಲದ ಕಸರತ್ತನ್ನ ನಡೆಸ್ತಾ ಇದೆ. ಸದ್ಯ 2 ಕ್ಷೇತ್ರದಲ್ಲಿ ಮತದಾರನ ಒಲವು ಯಾರಿಗಿದೆ ಅನ್ನೋದು ಜೂನ್ 4ಕ್ಕೆ ಗೊತ್ತಾಗುತ್ತೆ. ನ್ಯೂಸ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಳಗಾವಿ.